ನಮ್ಮ ಸೆಕೆಂಡ್ ಪಿ ಯು ಸಿ ಬಯಾಲಜಿ ಮಾಡೆಲ್ ಕ್ವಶನ್ ಪೇಪರ್ ಫಸ್ಟ್ MCQ. ಓಕೆ, ಕ್ವಶನ್ ಏನು ಹೇಳ್ತಾರೆ ಅಂತಂದ್ರೆ ಸ್ಟೇಟ್ಮೆಂಟ್ 1 ಅಲ್ಲಿ ಇಟ್ಸ್ ಟೆಲಿಂಗ್ ದಟ್ ಅಪೋಮೆಕ್ಸಿಸ್ ಇಸ್ ದ ಪ್ರಾಸೆಸ್ ಆಫ್ ಪ್ರೊಡಕ್ಷನ್ ಆಫ್ ದ ಸೀಡ್ಸ್ ಫ್ರಮ್ ಅನ್ಫರ್ಟಿಲೈಸ್ಡ್ ಓವ್ಯೂಲ್ಸ್ ಅಂತ ಹೇಳ್ತಾ ಇದೆ. ಓಕೆ, ಆ್ಯಂಡ್ ಸ್ಟೇಟ್ಮೆಂಟ್ 2 ಏನು ಹೇಳ್ತಾರೆ ಅಂತಂದ್ರೆ ದ ಪ್ಲಾಂಟ್ಸ್ ಪ್ರೊಡ್ಯೂಸ್ ಫ್ರಮ್ ಅಪಾಮ್ಟಿಕ್ ಪ್ರಾಸೆಸ್ ಆರ್ ನಾಟ್ ಜನರಲಿ ಐಡೆಂಟಿಕಲ್ ಟು ಪೇರೆಂಟ್ ಅಂತ ಹೇಳ್ತಾ ಇದೆ. ಸೊ ಈ ಒಂದು ಕ್ವಶನ್ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಅಪೋಮೆಕ್ಸಿಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಚ್ ವಿಲ್ ಹೆಲ್ಪ್ ಯು ಫಾರ್ CET ಆ್ಯಂಡ್ NEET. ಓಕೆ, ಅಪೋಮೆಕ್ಸಿಸ್ ಅನ್ನೋದು ಒನ್ ಆಫ್ ದ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಮೆಕ್ಯಾನಿಸಮ್ ಇನ್ ಪ್ಲಾಂಟ್. ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಮೆಕ್ಯಾನಿಸಮ್ ಪ್ಲಾಂಟ್ ತುಂಬ ಇದ್ದಾವೆ. ಒನ್ ಆಫ್ ದ ಟೈಪ್ ಇಸ್ ಈ ಅಪೋಮೆಕ್ಸಿಸ್. ಓಕೆ, ಅಪೋಮೆಕ್ಸಿಸ್ ಅಲ್ಲಿ ಅನ್ಫರ್ಟಿಲೈಸ್ಡ್ ಓವ್ಯೂಲ್ಸ್ ಇಂದ ಸೀಡ್ಸ್ ಪ್ರೊಡ್ಯೂಸ್ ಆಗ್ತವೆ, ಫಸ್ಟ್ ಕೀ ಫೀಚರ್. ಆ್ಯಂಡ್ ಸೆಕೆಂಡ್ ಫೀಚರ್ ಇಟ್ಸ್ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಮೆಕ್ಯಾನಿಸಮನ್ನು ಫಾಲೋ ಮಾಡುತ್ತೆ. ಆ್ಯಂಡ್ ಥರ್ಡ್ ಕೀ ಫೀಚರ್ ಇಲ್ಲಿ ಜೆನೆಟಿಕಲಿ ಐಡೆಂಟಿಕಲ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಆಗ್ತವೆ. ಏನಕ್ಕೆ ಅಂತಂದರೆ ದ ರೀಸನ್ ಬೀಯಿಂಗ್ ಈ ಅಪೋಮೆಕ್ಸಿಸ್ ಏನಿದೆ ಇದು ಮಿಯಾಸಿಸ್ ಅನ್ನೋ ಪ್ರಾಸೆಸನ್ನು ಸ್ಕಿಪ್ ಮಾಡುತ್ತೆ. ಓಕೆ, ಬೈಪಾಸ್ ಮಾಡುತ್ತೆ. ಮಿಯಾಸಿಸ್ ಏನು ಮಾಡುತ್ತೆ ಅಂತಂದರೆ ಇದು ಜೀನ್ಸನ್ನು ಮಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ಸ್ ಒನ್ ಆಫ್ ದ ಕ್ರಿಟಿಕಲ್ ಪ್ರಾಸೆಸ್ ಇನ್ ಸೆಕ್ಚುಯಲ್ ರಿಪ್ರೊಡಕ್ಷನ್. ಓಕೆ, ಆ ಒಂದು ಪ್ರಾಸೆಸನ್ನು ಸ್ಕಿಪ್ ಮಾಡಿದೆ ಅಂತಂದರೆ ಜೀನ್ ಎಕ್ಸ್ಚೇಂಜ್ ಇಲ್ಲ. ಸೊ ಆಲ್ಮೋಸ್ಟ್ ಪೇರೆಂಟ್ ಪ್ಲಾಂಟ್ ಹೆಂಗಿರುತ್ತೆ ಹಾಗೇನೆ ಚೈಲ್ಡ್ ಪ್ಲಾಂಟು ಬಂದಿರುತ್ತೆ. ಓಕೆ, ಅದಕ್ಕೇ ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್, ಸ್ಟೇಟ್ಮೆಂಟ್ 2 ತಪ್ಪು. ಯಾವ ಆಪ್ಷನ್ ಕರೆಕ್ಟ್ ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಹಾಕಿ.